ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲ ವಾರ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಬಂದ್ಬಿಟ್ಟು KPTCL ಪವರ್ ಮ್ಯಾನ್ ನೇಮಕಾತಿಯಲ್ಲಿ ಏನೆಲ್ಲ ಅಪ್ಡೇಟ್ಗಳಿವೆ ಅದರ ಬಗ್ಗೆ ಮಾತಾಡ್ತಾ ಹೋಗೋಣ ಸ್ನೇಹಿತರೆ. ಮೊದಲಿಗೆ ಬಂದ್ಬಿಟ್ಟು ಇವತ್ತು ಮತ್ತು ನಾಳೆ ಯಾರೆಲ್ಲ ಆಯ್ಕೆಯಾಗಿದ್ದಾರೋ KPTCL ಪವರ್ ಮ್ಯಾನ್ ಮತ್ತು ಸ್ಟೇಷನ್ ಅಟೆಂಡರ್ ಹುದ್ದೆಗಳಿಗೆ, ಅದು KPTCL ಇಲ್ಲಿ ಮಾತ್ರ ಆಯ್ಕೆಯಾಗಿದ್ದರು ಅವರಿಗೆ ಬೆಂಗಳೂರಿನಲ್ಲಿ ಕೌನ್ಸ್ಲಿಂಗ್ ನಡೀತಾ ಇದೆ. ಇವತ್ತು ಮತ್ತು ನಾಳೆ ಹಲವರಿಗೆ ಒಂದು ಆದೇಶ ಪ್ರತಿಗಳು ಯಾರೆಲ್ಲ ಸೆಲೆಕ್ಟ್ ಆಗಿದ್ದಾರೋ ಅವರೆಲ್ಲರಿಗೂ ದೊರೀತಾ ಇವೆ. ಯಾರೆಲ್ಲ ಹೋಗ್ತಾ ಇದ್ದೀರೋ ಅವರೆಲ್ಲರಿಗೂ ಸಹ ಕಂಗ್ರ್ಯಾಚುಲೇಷನ್ ಆ್ಯಂಡ್ ಬೆಸ್ಟ್ ಆಫ್ ಲಕ್, ಆಲ್ ದ ಬೆಸ್ಟ್. ನಿಮ್ಮ 2025ರಲ್ಲಿ ಒಂದು ಸರ್ಕಾರಿ ಉದ್ಯೋಗ ಪಡೆಯಬೇಕೆಂಬ ಒಂದು ಕನಸು ಇಂದು ನನಸಾಗಿ ನಿಮ್ಮ ಕೈ ಸೇರಲಿದೆ. ಓಕೆ, ಯಾರೆಲ್ಲ KPTCL ಆಯ್ಕೆಯಾಗಿದ್ದಾರೋ ಅವರಿಗೆ ಇನ್ನು ಉಳಿದಂತಹ ನಿಗಮಗಳ ಒಂದು ಅಪ್ಡೇಟನ್ನು ನೋಡಿದರೆ, ಹೆಸ್ಕಾಮಲ್ಲಿ ಒಂದು ಫೇಕ್ ಆದಂತಹ ಒಂದು ಅಂತಿಮ ಆಯ್ಕೆ ಪಟ್ಟಿಯ ಒಂದು ಎಡಿಟ್ ಮಾಡಿ ಕೆಸಿ ಬಿಟ್ಟಿದ್ದರು. ಅದರ ಬಗ್ಗೆ ವಿಡಿಯೋ ಮಾಡುವಂಥ ಅವಶ್ಯಕತೆ ಏನಿಲ್ಲ ಅಂತೇಳಿ ಮಾಡಿರಲಿಲ್ಲ. ಬಟ್ ಪ್ರತಿಯೊಂದು ನಿಗಮದ ಬಗ್ಗೆ ಇವತ್ತು ಚುಟುಕು ಮಾಹಿತಿ ಆ ರೀತಿಯಾಗಿ ಮಾಹಿತಿ ನೀಡೋ ಕಾರಣಕ್ಕಾಗಿ ಹೆಸ್ಕಾಂ ಬಗ್ಗೆ ಹೇಳಿದ್ರೆ, ಹೆಸ್ಕಾಂ ಬಗ್ಗೆ ಪ್ರೆಸೆಂಟ್ ಯಾವುದೇ ರೀತಿಯಾದಂತಹ ಅಪ್ಡೇಟ್ಗಳಿಲ್ಲ. ಬಟ್ ಈಗ ಹರಿದಾಡ್ತಿರುವಂತಹ ಈ ಒಂದು ಏನಿದೆ ಇದು ಎಡಿಟೆಡ್ ಅಂತ ನಿಮ್ಮೆಲ್ಲರಿಗೂ ಗೊತ್ತು, ಇದು ಫೇಕ್. ಓಕೆ, ಇನ್ನು ನೆಕ್ಸ್ಟ್ ಹೆಸ್ಕಾಂ ಬಗ್ಗೆ ಆಯಿತು. ಈಗ ಬೆಸ್ಕಾಂ ಬಗ್ಗೆ ಮಾತಾಡೋದಾದರೆ, ಬೆಸ್ಕಾಂ ಅವ್ರದ್ದು ಪ್ರೆಸೆಂಟು ಇನ್ನೂ 9 ದಿನಗಳ ಕಾಲ ನಿಮ್ಹಾನ್ಸ್ ಹಾಸ್ಪಿಟ್ಲಲ್ಲಿ ಮೆಡಿಕಲ್ ನಡೆಯುತ್ತೆ. ಅದೊಂದಾದರೆ ಅವರ ಪ್ರೊಸೆಸ್ ಕಂಪ್ಲೀಟಾಗಿ ಮುಗಿತಾ ಹೋಗ್ತದೆ. ನೆಕ್ಸ್ಟ್ ಇರುವಂಥದ್ದು ಅವರ ಒಂದು ರಿಸಲ್ಟ್. ಆ ಒಂದು ರಿಸಲ್ಟನ್ನು ಅತಿ ಬೇಗನೆ ಕೊಡ್ತಾರೆ ಸ್ನೇಹಿತರೆ. ಅತಿ ಬೇಗನೆ ಅಂತಂದ್ರೂ ಅದು ಜನವರಿಯಲ್ಲಿಯೇ ಬರ್ತದೆ. ಓಕೆ, ಅದರ ಬಗ್ಗೆ ಕಂಪ್ಲೀಟ್ ಆದಂಥ ಮಾಹಿತಿಯನ್ನು ನೀಡಿದ್ದಾರೆ. ನೆಕ್ಸ್ಟು ಮೆಸ್ಕಾಂ ವಿಷಯಕ್ಕೆ ಬಂದರೆ, ಮೆಸ್ಕಾಂದು ಸಹ ಈ ಒಂದು ಏನಪ್ಪ ಅಂತಂತಂದರೆ ಪ್ರೆಸೆಂಟ್ ಅದರದ್ದು ಸಹ ಮೆಡಿಕಲ್ ನಡೀತಾ ಇದೆ. ಓಕೆ, ಇದೊಂದು ಗಮನಿಸಬೇಕಾದಂಥ ವಿಷಯ, ನಡೀತಾ ಇದೆ ಅಂತಂದರೆ ಮೆಸ್ಕಾಂದು ಸಹ ಡಿಸೆಂಬರ್ 10ರಿಂದ ಮೆಡಿಕಲ್ ಸ್ಟಾರ್ಟ್ ಆಗ್ತದೆ. ಅಂದರೆ ಇವತ್ತಿಂದ ಮೆಸ್ಕಾಂದು ನಿಮ್ಹಾನ್ಸ್ನ ಒಂದು ಮೆಡಿಕಲ್ ಆರಂಭ ಆಗಲಿದೆ ಸ್ನೇಹಿತರೆ. ಓಕೆ, ಹಾಗಾಗಿ ಇವತ್ತಿಂದ ಜನವರಿ 26ರವರೆಗೆ ನಿಮ್ಮೊಂದು ಮೆಡಿಕಲ್ ನಡೀತಾ ಇದೆ. ಇದು ಮೆಸ್ಕಾಂನ ಪ್ರೆಸೆಂಟ್ ಅಪ್ಡೇಟ್. ಇನ್ನು ಚೆಸ್ಕಾಂ ಮತ್ತು ಜೆಸ್ಕಾಂ ಬಗ್ಗೆ ಬಂದರೆ, ಈಗ ಚೆಸ್ಕಾಮ್ದು ಆಲ್ಮೋಸ್ಟ್ ಎಲ್ಲ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮುಕ್ತಾಯಗೊಳ್ಳುವಂಥ ಹಂತದಲ್ಲಿ ಬಂದಿದೆ. ಅಂತಂದರೆ ಎಲ್ಲರಿಗೂ ನಿಮಗೆ ಮೆಸೇಜ್ ಬರ್ತಾ ಇದೆ ಸ್ನೇಹಿತರೆ, ಸಕಾಲ ಅಂತೇಳಿ. ಅದು ನಿಮ್ಮ ಒಂದು ಯಾರ್ಯಾರೆಲ್ಲ ಇವಾಗ ಎಕ್ಸಾಂಪಲ್ ನೀವು ಒಂದು ಕೆಟಗರಿಯಲ್ಲಿ ಆಯ್ಕೆ ಆಗಿರ್ತೀರಾ ಮತ್ತು ಕೆಲವೊಂದು ರಿಸರ್ವೇಷನಲ್ಲಿ PDP ಕ್ಯಾಂಡಿಡೇಟ್ ಆಗಿರ್ಬೋದು, ಕನ್ನಡ ಮಾಧ್ಯಮ, ಗ್ರಾಮೀಣ ಮಾಧ್ಯಮ ಈ ರೀತಿಯಾಗಿ ಆದಾಗ ಅವರು ನೀವೇನೋದಕ್ಕೆ ವೆರಿಫೈ ಮಾಡುವಂಥ ಅವಶ್ಯಕತೆ ಇಲ್ಲ. ಅದು ನಿಮ್ಮ ಒಂದು ತಹಶೀಲ್ದಾರ್ಗೆ ಆಗಿರ್ಬೋದು, ನಿಮ್ಮ ಈಗ ಕನ್ನಡ ಮಾಧ್ಯಮ, ಗ್ರಾಮೀಣ ಮಾಧ್ಯಮ ಅಂದರೆ BOಗಳಿಗೆ ಹೋಗ್ತದೆ. ಓಕೆ, ಆ ರೀತಿಯಾಗಿ ಹೋಗಿ ಅವರಿಂದ ವೆರಿಫೈ ಆಗ್ತದೆ. ಬಟ್ ಅದು ನಿಮ್ಮ ಒಂದು ಯಾವುದು ರಿಜಿಸ್ಟರ್ ನಂಬರ್ ಇರುತ್ತೋ ಅದಕ್ಕೆ ಮೆಸೇಜು ಬರ್ತದೆ. ಓಕೆ, ಹಲವರಿಗೆ ಮೆಸೇಜ್ ಸಹ ಬರ್ತಾ ಇದೆ. ನೆಕ್ಸ್ಟು ನಿಮಗೆ ಏನಪ್ಪ ಅಂತಂದರೆ ಪೊಲೀಸ್ ವೆರಿಫಿಕೇಷನ್ ಆಗಿರ್ಬೋದು, ಡಾಕ್ಯುಮೆಂಟ್ ವೆರಿಫಿಕೇಷನ್ ಮುಗಿದ ನಂತರ ನೀವು ಯಾರೆಲ್ಲ ಕೆಟಗರಿಯಲ್ಲಿ ಆಯ್ಕೆ ಆಗಿರ್ತೀರೋ ಅವರೆಲ್ಲರಿಗೂ ಏನು ಬರುತ್ತೆ ಅಂತಂದರೆ ಸಿಂಧುತ್ವ ಪ್ರಮಾಣ ಪತ್ರವನ್ನು ಮಾಡಿಸೋದಕ್ಕೆ ಮೆಸೇಜ್ ಬರುತ್ತೆ. ನೀವು ಸಿಂಧುತ್ವ ಪ್ರಮಾಣ ಪತ್ರವನ್ನು ಸಹ ಮಾಡಿಸಬೇಕು. ಓಕೆ, ಇದು ಚೆಸ್ಕಾಂ ಮತ್ತು ಜೆಸ್ಕಾಂ ಬಗ್ಗೆ ಇರುವಂತಹ ಪ್ರೆಸೆಂಟು ಅಪ್ಡೇಟ್. ಓಕೆ, ಇನ್ನೊಂದೇನಪ್ಪ ಅಂತಂದರೆ, ಕೆಲವರು ಸುಮ್ಮನೆ ವೀಡಿಯೋ ಹಾಕಿ ಮಾಡ್ತೀರಾ, ಏನು ಅಪ್ಡೇಟ್ ಇದೆ ಅಂತ ಹೇಳ್ತೀರಾ. ಏನಪ್ಪ ಅಂತಂತಂದರೆ, ಅಪ್ಡೇಟು ಪ್ರೆಸೆಂಟ್ ಇವಾಗ ಏನೋ ಅಪ್ಡೇಟ್ ಇದೆ, ನಿಮಗೂ ಒಂದು ರೀತಿಯಾದಂತಹ ಸರ್ಟಿಫೈ ಆಗ್ತದೆ. ನನಗೂ ಸಹ ನಿಮ್ಮ ಜೊತೆ ಕನೆಕ್ಟ್ ಆಗಲಿರುವಂಥ ಏಕೈಕ ಒಂದು ಮಾಧ್ಯಮ ಅಂತಂದರೆ ಅದು ಯೂಟ್ಯೂಬು ಚಾನಲ್ ಮೂಲಕವೇ. ಹಾಗಾಗಿ ಪ್ರತಿಯೊಂದು ಏನಾದರೂ ಅಪ್ಡೇಟ್ ಇದ್ದರೆ ಈ ಪ್ರೆಸೆಂಟ್ ಎಲ್ಲಿವರೆಗೂ ಅಪ್ಡೇಟ್ ಏನಿದೆ ಎಂಬುದನ್ನು ಹಂಚ್ಕೊಳ್ತಾ ಇರ್ತೀನಿ ಸ್ನೇಹಿತರೆ. ಓಕೆ, ಇದರಿಂದ ನಿಮ್ಗೆ ಏನಾದರೂ ಬೇಸರ ಆಯಿತು ಅಂತಂತಂದರೆ, ಈ ರೀತಿ ಮಾಡಬೇಡಿ ಅಂತಂತಂದರೆ ಎಲ್ಲರೂ ಸಹ ನೋ ಅಂತೇಳಿ ಕಾಮೆಂಟ್ ಮಾಡಿ. ಇನ್ನೊಮ್ಮೆ ನನಗೆ ರೀತಿಯಾದಂಥ ವೀಡಿಯೋಗಳನ್ನ ಮಾಡಲ್ಲ. ಅಪ್ಡೇಟ್ ಬಂದರೆ ಮಾತ್ರ ವೀಡಿಯೋ ಮಾಡ್ತೀನಿ. ಬಟ್ ಇಲ್ಲಿ ಅಪ್ಡೇಟ್ ಇಲ್ಲ ಅಂತಲ್ಲ, ಬಟ್ ಪ್ರೆಸೆಂಟ್ ಇಲ್ಲಿವರೆಗೂ ಏನು ಅಪ್ಡೇಟ್ ಇದೆ ಅದನ್ನು ಹೇಳ್ತಾ ಬರ್ತಾಯಿದ್ದೀನಿ. ಇದು ನಿಮಗೆ ಇಷ್ಟ ಆಗ್ತೋ ಆಗೋದಿಲ್ವೋ ಎಂಬುದನ್ನು ಸಹ ಕಾಮೆಂಟ್ ಮಾಡಿ ಅಂತ ಹೇಳ್ತಾ
ಇದು ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು, ಇದರಲ್ಲಿ ಯಾವುದೇ ರೀತಿಯಂಥ ವೀಸ್ ಮತ್ತು ಅರ್ನಿಂಗೋಸ್ಕರ ಮಾಡ್ತಾ ಇಲ್ಲ. ಓಕೆ, ಅದನ್ನು ಸಹ ಜ್ಞಾಪಿಸ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.